ಬ್ರಿಟಿಷರ ವಿರುದ್ಧ ಹೋರಾಡಿ ಹತನಾದ ವೀರಯೋಧನ ಮೂವರು ಮಡದಿಯರು ಸತಿ ಸಹಗಮನದ ಮೂಲಕ ಪ್ರಾಣತ್ಯಾಗ ಮಾಡಿ ಮಹಾಸತಿಯಾದರು. ಮಹಲೆ ಕುಟುಂಬದ ಈ ಗಡಿ ಮಹಾಸತಿ ದೇವರ ಸ್ಥಾನ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರುವುದು ಹೇಗೆ ಎಂದು ಕೇಳ್ತೀರಾ? ಈ ಸ್ಪೆಷಲ್ ರಿಪೋರ್ಟ್ ನೋಡಿ. ಹೌದು, ಕುಮಟಾ ತಾಲೂಕಿನ ಕೂಜಳ್ಳಿ ಮತ್ತು ಮಲ್ಲಾಪುರ ಗಡಿಭಾಗದಲ್ಲಿ ಸರಿಸುಮಾರು 150 ವರ್ಷಗಳ ಹಿಂದೆ ಮಹಲೆ ಕುಟುಂಬದ ವಿಠೋಬಾ ಕೃಷ್ಣ ಮಹಲೆ ಅವರು ಪ್ರತಿಷ್ಠಾಪಿಸಿದ ಶ್ರೀ ಗಡಿ ಮಹಾಸತಿ ಮತ್ತು ಶ್ರೀ ನಾಗಯಕ್ಷೆ ದೇವರ ಕ್ಷೇತ್ರ ಈಗ ಎಲ್ಲ ಸಮಾಜಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿದೆ. ಈ ಗಡಿ ಮಹಾಸತಿ ದೇವರ ಹಿನ್ನೆಲೆ ಕೇಳಿದರೆ ಎಂಥವರಿಗೂ ಮೈ ರೋಮಾಂಚನವಾಗುತ್ತದೆ. ಸುಮಾರು 250 ವರ್ಷಗಳ ಹಿಂದೆ ಮಹಲೆ ಕುಟುಂಬದ ಮಹಾಯೋಧರೊಬ್ಬರು ಬ್ರಿಟಿಷರ ವಿರುದ್ಧ ಸೆಣಸಾಡುವಾಗ ವೀರಮರಣ ಹೊಂದಿದರು. ಈ ವೀರ ಯೋಧನಿಗೆ 3 ಮಡದಿಯರಿದ್ದು, ಪತಿಯ ಮರಣದ ಬಳಿಕ ಈ 3 ಮಡದಿಯರಾದ ದೇವಮ್ಮ, ನಾಗಮ್ಮ ಮತ್ತು ಶಿವಮ್ಮ ಒಂದೇ ಸೀರೆಯನ್ನು ಈ 3 ಸುತ್ತಿಕೊಂಡು ಸತಿ ಸಹಗಮನದ ಮೂಲಕ ಅಗ್ನಿ ಪ್ರವೇಶ ಮಾಡಿ ಮಹಾಸತಿಯರಾದರು. ಈ ಘಟನೆ ಬಳಿಕ ಸುಮಾರು 200ಕ್ಕೂ ಅಧಿಕ ಸದಸ್ಯರಿರುವ ಮಹಲೆ ಕುಟುಂಬದಲ್ಲಿ ಒಬ್ಬೊಬ್ಬರಾಗಿ ಅಕಾಲಿಕ ಮರಣ ಹೊಂದುತ್ತಾ ಬಂದಿದ್ರು. ಕೊನೆಗೆ ದೇವರ ಮುನಿಸೋ ಎಂಬಂತೆ ಅಮ್ಮನ ಕಾಯಿಲೆಯಿಂದ ಕುಟುಂಬದ ಎಲ್ಲಾ ಸದಸ್ಯರು ಮರಣ ಹೊಂದಿ 14 ವರ್ಷದ ವಿಠೋಬಾ ಕೃಷ್ಣ ಮಹಲೆ ಎಂಬ ಬಾಲಕ ಮಾತ್ರ ಬದುಕುಳಿದಿದ್ರು. ಕುಟುಂಬಸ್ಥರ ಸಾವು ನೋವಿನಿಂದ ನೊಂದ ವಿಠೋಬಾ ಅವರು ಮನೆ ಬಿಟ್ಟು ಕೇರಳಕ್ಕೆ ತೆರಳಿ ಆಯುರ್ವೇದ ಪಂಡಿತರು ಮತ್ತು ಮಾಂತ್ರಿಕ ವಿದ್ಯೆಯನ್ನ ಕರಗತ ಮಾಡಿಕೊಂಡ ಗುರುಗಳ ಬಳಿ ಶಿಷ್ಯರಾಗಿ ಹಲವು ವರ್ಷಗಳ ಸೇವೆ ಸಲ್ಲಿಸಿದರು. ಗುರುಗಳ ಕೃಪಾಕಟಾಕ್ಷದಿಂದ ವಿಠೋಬಾ ಅವರು ಎಲ್ಲಾ ಮಾಂತ್ರಿಕ ವಿದ್ಯೆಗಳನ್ನ ಕರಗತ ಮಾಡಿಕೊಂಡು ತಮ್ಮ ಊರಾದ ಕೂಜಳ್ಳಿಗೆ ಬರುತ್ತಾರೆ. ತಮ್ಮ ಕುಟುಂಬದವರ ಅಕಾಲಿಕ ಮರಣಕ್ಕೆ ಕಾರಣವೇನು ಎಂಬ ಶೋಧಕ್ಕಾಗಿ ತನ್ನ ವಿದ್ಯೆಯನ್ನು ಪ್ರಯೋಗಿಸಿದಾಗ ತಮ್ಮ ಕುಟುಂಬದ ಮಹಾಸತಿಯರು ಅಗ್ನಿ ಪ್ರವೇಶ ಮಾಡಿದ ಸ್ಥಳದಲ್ಲಿನ ಚಿತಾಭಸ್ಮ 100 ವರ್ಷಗಳು ಕಳೆದರೂ ಬಿಸಿಯಾಗಿರುವುದು ಅವರ ಗಮನಕ್ಕೆ ಬರುತ್ತದೆ. ತಕ್ಷಣ ತಮ್ಮ ಗುರುಗಳನ್ನು ಈ ಸ್ಥಾನಕ್ಕೆ ಕರೆಯಿಸಿ ಅವರ ಮಾರ್ಗದರ್ಶನದ ಮೇರೆಗೆ 3 ಮಹಾಸತಿಯರ ಮೂರ್ತಿಯನ್ನು ಒಂದೇ ಶಿಲೆಯಲ್ಲಿ ಕೆತ್ತಿಸಿ ಚಿತಾಭಸ್ಮವಿರುವ ಸ್ಥಳದಿಂದ 10 ಅಡಿ ದೂರದಲ್ಲಿ ಪ್ರತಿಷ್ಠಾಪಿಸಿದರು. ಚಿತಾಭಸ್ಮವಿರುವ ಸ್ಥಳದಲ್ಲಿ ಹುತ್ತ ಬೆಳೆದಿದ್ದರಿಂದ ಅಲ್ಲಿಯೇ ನಾಗಯಕ್ಷೆ ನೆಲೆಯಾಗಿದ್ದಾಳೆ. ಕೇರಳದ ಗುರುಗಳ ಮಾಂತ್ರಿಕ ವಿದ್ಯೆಯಿಂದ ಪ್ರತಿಷ್ಠಾಪಿಸಲ್ಪಟ್ಟ ಈ ಶ್ರೀ ಗಡಿ ಮಹಾಸತಿ ದೇವಿ ಭಕ್ತರ ಇಷ್ಟಾರ್ಥ ನೆರವೇರಿಸುವ ಶಕ್ತಿ ಸ್ವರೂಪಿಣಿಯಾಗಿ ನೆಲೆಯಾಗಿದ್ದಾಳೆ. ವಿಠೋಬಾ ಮಹಲೆ ಹಾಗೂ ಅವರ ಕುಟುಂಬಸ್ಥರು ಇಂದಿಗೂ ಈ ಮಹಾಸತಿ ದೇವಿಯನ್ನು ಕಾಲಕಾಲಕ್ಕೆ ಪೂಜಿಸಿಕೊಂಡು ಬಂದಿದ್ದಾರೆ. ಸುಮಾರು 250 ವರ್ಷಗಳ ಇತಿಹಾಸವಿರುವ ಶ್ರೀ ಗಡಿ ಮಹಾಸತಿ ದೇವಿ ಮತ್ತು ಅದರ ಪರಿವಾರ ದೇವರಾದ ನಾಗಯಕ್ಷೆಯ ದೇವರು ಆ ಭಾಗದ ಎಲ್ಲಾ ಸಮಾಜದವರ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿ ಪ್ರಸಿದ್ಧಿ ಪಡೆದಿದೆ. ಈ ದೇವರ ಗುಡಿ ಇರುವ ಜಾಗದ ಮಾಲೀಕರಾದ ಶಂಕರ ಬೀರಪ್ಪ ಆಚಾರಿ ಮತ್ತು ಅವರ ಪುತ್ರರಾದ ಗುರುನಾಥ ಶಂಕರ ಆಚಾರಿ ಹಾಗೂ ಮಹಲೆ ಕುಟುಂಬದವರು ಮತ್ತು ಊರ ನಾಗರಿಕರೆಲ್ಲ ಸೇರಿ ಚರ್ಚಿಸಿ ಶ್ರೀ ಗಡಿ ಮಹಾಸತಿ ನಾಗಯಕ್ಷೆ ದೇವರಿಗೆ ದೇವಸ್ಥಾನ ನಿರ್ಮಿಸಿ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ನಡೆಸುವ ಸಂಕಲ್ಪ ಮಾಡಿದ್ದಾರೆ. ಆ ಸಂಬಂಧ ಶ್ರೀ ಗಡಿ ಮಹಾಸತಿ ನಾಗಯಕ್ಷೆ ಆಡಳಿತ ಕಮಿಟಿಯನ್ನು ರಚಿಸಿ ಮಾಡಿಕೊಂಡು ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಈ ಸಂಬಂಧ ಜಿಲ್ಲೆಯ ವಿಶ್ವಾಸಾರ್ಹ ಸುದ್ದಿವಾಹಿನಿ ಕೆನರಾ ಪ್ಲಸ್ಗೆ ಪ್ರತಿಕ್ರಿಯಿಸಿದ ಮಹಲೆ ಕುಟುಂಬದವರಾದ ಮತ್ತು ಈ ದೇವಸ್ಥಾನ ಆಡಳಿತ ಕಮಿಟಿಯ ಅಧ್ಯಕ್ಷರಾದ ಸತೀಶ್ ಮಹಲೆ ಅವರು ಈ ಗಡಿ ಮಹಾಸತಿ ಮತ್ತು ನಾಗಯಕ್ಷೆ ದೇವರ ಹಿನ್ನೆಲೆಯನ್ನು ವಿವರಿಸುವ ಜೊತೆಗೆ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಎಲ್ಲಾ ಸಮಾಜದವರು ಭಕ್ತರು ತನು ಮನ ಧನದಿಂದ ಸಹಕಾರ ನೀಡುವಂತೆ ಮನವಿ ಮಾಡಿದ್ದಾರೆ. ಕೂಜಳ್ಳಿ ಗ್ರಾಮ ಪಂಚಾಯತ್, ಕುಮಟಾ ತಾಲೂಕು, ಕೂಜಳ್ಳಿ ಮತ್ತು ಮಲ್ಲಾಪುರ ಗಡಿ ಭಾಗದಲ್ಲಿರುವ ಶ್ರೀ ಮಹಾಸತಿ ಮತ್ತು ನಾಗಯಕ್ಷ ದೇವರ ಪ್ರತಿಷ್ಠಾಪನೆ ಪುನರ್ ಪ್ರತಿಷ್ಠೆ ಮತ್ತು ಪ್ರತಿಷ್ಠಾಪನೆ ಮಾಡಬೇಕಂತ ನಮ್ಮದು ಸಹಕುಟುಂಬ ಮತ್ತು ಜಾಗದ ಮಾಲೀಕರಾದ ಶಂಕರಾಚಾರಿ ಮತ್ತು ಇಲ್ಲಿ ಎಲ್ಲ ಭಕ್ತರು ಅಂದರು ಈ ಬಗ್ಗೆ ವಿಚಾರ ಮಾಡಿದ್ವಿ ನಾವು. ಇದು ಸುಮಾರು 17ನೇ ಶತಮಾನದಲ್ಲಿ ಅಂದರೆ 1775ರಲ್ಲಿ ನಮ್ಮ ಕುಟುಂಬದಲ್ಲಿ ಅಂದರೆ ಕೂಜಳ್ಳಿ ಮಹಲೆ ಕುಟುಂಬದಲ್ಲಿ ಒಂದು ವೀರ ಯೋಧ ಇದ್ದ. ಅವನಿಗೆ ಬ್ರಿಟಿಷರ ವಿರುದ್ಧ ಹೋರಾಡಬೇಕಾದ್ರೆ ಅವನ ರುಂಡವನ್ನು ಕತ್ತರಿಸ್ತಾರೆ. ಆವಾಗ ಅವನಿಗೆ 3 ಜನ ಮಡದಿರಿದ್ರು, ಶಿವಮ್ಮ, ದೇವಮ್ಮ, ನಾಗಮ್ಮ ಅಂದ್ಕೊಂಡು. ಅವ್ರು 3 ಜನರು ಅವ್ರ ರುಂಡ ಕತ್ರ ಕೂಡ ಅವ್ರದ್ದು ಸಹಗಮನ ಆಗ್ತದೆ. ಸಹಗಮನ ಆದ ಕೂಡಲೇ ಕಾಲಾಂತರದಲ್ಲಿ ಒಂದು 70-80 ವರ್ಷದಲ್ಲಿ ನಮ್ಮ ಕುಟುಂಬದಲ್ಲಿ ಎಲ್ಲ ಜನ ಮರಣ ಹೊಂದುತ್ತಾರೆ. ಒಬ್ಬರೇ ಒಂದು ವ್ಯಕ್ತಿ ಇರ್ತಾರೆ, ಅವರೇ ವಿಠೋಬಾ ಕೃಷ್ಣ ಮಹಲೆ. ನಮ್ಮ ಮುತ್ತಾಜ, ನನ್ನ ಹೆಸರು ಸತೀಶ್ ಮಹಲೆ ಅಂದ್ಕೊಂಡು, ಇವರು ನಮ್ಮ ಬ್ರದರ್ ಸುರೇಶ್ ಮಹಲೆ ಅಂದ್ಕೊಂಡು, ಇವ್ರು ಮತ್ತೊಂದು ಬ್ರದರ್ ಪ್ರಕಾಶ್ ಮಹಲೆ, ಅವರು ಸಮರ್ಥ, ಇವರು ನಮ್ಮ ಇಲ್ಲಿನ ಕೆಲಸಗಾರರು, ನಿಮ್ಮ ಸುರೇಶ್ ನಾಯ್ಕ ಅಂದ್ಕೊಂಡು, ಪೃಥ್ವಿ ಅಂದ್ಕೊಂಡು ಎಲ್ಲ ನಾವು ಎಲ್ಲ ಸಮಾಜದವ್ರು ಸೇರಿಕೊಂಡು ನಮ್ಮ ಕುಟುಂಬದವರು ಜಾಗದ ಮಾಲೀಕರೆಲ್ಲ ಸೇರ್ಕೊಂಡು ಈ ಕೆಲಸವನ್ನು ಮಾಡ್ತಾಯಿದ್ವಿ. ಆಮೇಲೆ ನಮ್ಗೆ ವಿಠೋಬಾ ಮಹಲೆ ಅವರು ಇದು ಏನಾಯಿತು ಅಂದ್ಕೊಂಡು ಗೊತ್ತಾಗದೆ ಸುಮಾರು 1850ರಲ್ಲಿ
ಅವರು ದೇಶಾಂತರಕ್ಕೆ ಹೋಗ್ಬಿಡ್ತಾರೆ. ದೇಶಾಂತರಕ್ಕೆ ಹೋದ್ರು ಕೇರಳಕ್ಕೆ ಹೋಗಿ ಸೇರ್ಕೊಳ್ತಾರೆ. ಕೇರಳದಲ್ಲಿ ಅವರು ಕೆಲವೊಂದು ಮಾಂತ್ರಿಕ ವಿದ್ಯೆ ಮತ್ತು ಆಯುರ್ವೇದ ವಿದ್ಯೆಯನ್ನು ಕಲ್ತ್ಕೊಂಡು ಊರಿಗೆ ಬಂದಾಗ ತಮ್ಮ ಕುಟುಂಬಕ್ಕೆ ಹೀಗೆ ಕಾಯಿತು ಅಂತ ವಿಚಾರ ಮಾಡಿದಾಗ ಅವ್ರಿಗೆ ಪರಿಕಲ್ಪನೆ ಬರ್ತದೆ. ಇಲ್ಲಿ 3 ಜನ ಸಹಗಮನ ಮಾಡಿದ್ರು. ಅಲ್ಲಿ ಏನೋ ಒಂದು ತೊಂದರೆ ಇದೆ ಅಂದ್ಕೊಂಡು ಅಲ್ಲಿ ಹೋದ್ ನೋಡಿದರೆ ಆ ಬೂದಿ 100 ವರ್ಷ ಆಗಿದ್ರು ಬಿಸಿಯಾಗಿರ್ತದೆ. 100 ವರ್ಷ ಬಿಸಿಯಾಗಿರ್ತದೆ. ಅದು ಯಾವ ಜಾಗ ಅಂದರೆ ಇವಾಗ ನಾವು ಗಡಿ ನಾಗಯಕ್ಷಿ ಏನು ಮಾಡ್ತಿದ್ದೀವಲ್ಲ, ಹುತ್ತಿದೆಯಲ್ಲ ಆ ಜಾಗ. ಆವಾಗ ಅವರು ತನ್ನ ಗುರುಗಳಾದ ಮಾಂತ್ರಿಕರನ್ನು ಕರ್ಸ್ಕೊಂಡು, ಕೇರಳದವ್ರನ್ನ ಕರ್ಸ್ಕೊಂಡು ಈ ಗಡಿ ಮಹಾಸತಿ ಒಂದೇ ಶೀಲೆಯಲ್ಲಿ 3 ಮೂರ್ತಿಗಳನ್ನು ಸ್ಥಾಪನೆ ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಇವಾಗ ಸುಮಾರು ಒಂದು 150 ವರ್ಷ ಆಗಿರ್ಬೋದು. ಅದನ್ನು ಇವತ್ತು ನಾವು ಜೀರ್ಣೋದ್ಧಾರ ಮಾಡಿ ಪ್ರತಿಷ್ಠಾಪನೆ ಮಾಡ್ಬೇಕಂತ ವಿಚಾರ ಮಾಡಿದ್ದೀವಿ. ಅಲ್ಲೇನು ನಾಗಯಕ್ಷಿನ ಪ್ರತಿಷ್ಠೆ ಮಾಡ್ಬೇಕಂತ ವಿಚಾರ ಮಾಡಿದ್ವಿ. ಇದಕ್ಕೆ ತಮ್ಮ ಎಲ್ಲ ಭಕ್ತ ವೃಂದದವರು ನಮ್ಗೆ ಸಹಕಾರ ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಸುರೇಶ್ ಮಹಾಲೆ, ಉಪಾಧ್ಯಕ್ಷ ಗುರುನಾಥ ಆಚಾರಿ, ಪ್ರಮುಖರಾದ ಆನಂದು ಮಹಾಲೆ, ಮಂಜುನಾಥ್ ಮಹಾಲೆ, ಪ್ರಕಾಶ್ ಮಹಾಲೆ, ಸತೀಶ್ ನಾಯ್ಕ್, ಸಮರ್ಥ ಮಹಾಲೆ, ಪೃಥ್ವಿ ನಾಯ್ಕ್, ಲೋಹಿತ್ ಬದೀಶ್ ಭಂಡಾರಿ, ಸುಧಾಕರ ಮಹಾಲೆ, ಕಮಿಟಿ ಕಾನೂನು ಸಲಹೆಗಾರ ವಿನಾಯಕ ಪಟಗಾರ್ ಇತರರು ಇದ್ದರು. ಇನ್ನು ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಆರ್ಥಿಕ ಸಹಕಾರ ನೀಡುವವರು ಕಮಿಟಿ ಅಧ್ಯಕ್ಷರಾದ ಸತೀಶ್ ಮಹಾಲೆ ಅವರನ್ನ ಸಂಪರ್ಕಿಸಬಹುದು ಅಥವಾ ದೇವಸ್ಥಾನದ ಬ್ಯಾಂಕ್ ಖಾತೆಗೆ ನೇರವಾಗಿ ಆರ್ಥಿಕ ನೆರವನ್ನು ನೀಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 7892073183 ಹಾಗೂ 9482420605 ಸಂಪರ್ಕಿಸಬಹುದಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.